ಕರ್ನಾಟಕ ಚಾಲಕರ ಪರ ಹೋರಾಟಗಾರರಿಗೆ ಮತ್ತೆ ಚಾಲಕರ ಪರ ಇಟ್ಕೊಂಡು ಕೆಲಸ ಮಾಡೋ ಎಲ್ಲ ಚಾಲಕರು ಮಿತ್ರರಿಗೂ ನಮಸ್ಕಾರ. ನೋಡಿ, ನಮ್ಮ ಚಾಲಕನಿಗೆ ಏನು ವೈಟ್ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಗಾಡಿದು ಅಮೌಂಟು ಮತ್ತೆ ಪ್ರಾಬ್ಲಮ್ ಆಯಿತು, ಅದು ಬಂದು ಕ್ಲಿಯರ್ ಆಗಿದೆ. ಇವ್ರಿಗೆ ಬಂದ್ಬಿಟ್ಟು ಏನು ಅಮೌಂಟ್ ಬರಬೇಕೋ ಆ ಅಮೌಂಟ್ ಬಂದ್ಬಿಟ್ಟು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ದಯವಿಟ್ಟು ಹೇಳ್ತೀನಿ ಚಾಲಕ ಮಿತ್ರೆ, ನೀವು ಕರೆಕ್ಟಾಗಿ ಒಂದು ಜಾಗದಲ್ಲಿ ಕೆಲಸಕ್ಕೆ ಹೋಗಿದ್ರೆ ಆ ಕೆಲಸ ಏನಿದೆಯೋ ಅದು ರೂಲ್ಸ್ನೇ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅವ್ರದ್ದು ಏನು ರೂಲ್ಸ್ ಇದೆ ಅವರು ಫಾಲೋ ಮಾಡ್ತಾರೆ. ನಿಮ್ದು ಏನಿದೆಯೋ ಡಿ ವಿ ಇರಲಿ ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಇರಲಿ, ಪ್ರತಿಯೊಂದು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು. ಈಗ ನೋಡಿ, ಅವನು ಏನಾಗಿದೆ ಅಂತ ಅವ್ನು ಹೇಳ್ತಾನೆ, ಆಮೇಲೆ ಬಂದ್ಬಿಟ್ಟು ಅವರು ಸಾರು ಮಾತಾಡ್ತಾರೆ. ಕೇಳಿಸ್ಕೊಳ್ಳಿ, ಮಾತಾಡೋ ಜೋರಾಗಿ ಮಾತಾಡೋ. ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ 700 ಇತ್ತು. ಇವ್ರ ಹತ್ರನೇ ನಂದು 8,180 ಇತ್ತು. ಈಗ ಅದರಲ್ಲಿ ಕ್ಲಿಯರ್ ಮಾಡ್ಬಿಟ್ಟು ನನ್ನ ಅಮೌಂಟ್ನ ರೀಫಂಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಣ್ಣರೆಲ್ಲ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಅದು ಅಮೌಂಟ್ ರೀಫಂಡ್ ಆಗಿದೆ. ಇವ್ರು ಮಾತಾಡಿರೋದಕ್ಕೆ ಇವಾಗ ಸಾರಿ ಕೇಳ್ತೀನಿ ಅಂತ ಹೇಳಿ. ಸಾರಿ ಸರ್. ಎಲ್ಲ ಯಾವ್ದೋ ಸಂಘಟನೆ ಬಗ್ಗೆ ಮಾತಾಡಿ, ಇನ್ನೇನೋ ಗೊತ್ತಿಲ್ಲ. ಅವ್ರು ಏನಿಲ್ಲ ಸರ್, ಅವ್ರಿಗೆ ಸಂಘಟನೆ ಬಗ್ಗೆ ಅಂತ ಮಾತಾಡಿದ್ರಲ್ವಾ, ಅದಕ್ಕೆ ಬಂದು ಸಾರಿ ಕೇಳ್ತೀನಿ ಅಂತ ಹೇಳಿದ್ದಾರೆ ಅವರು. ಇನ್ನು ಮುಂದೆ ಬಂದ್ಬಿಟ್ಟು ನಮ್ಮ ಚಾಲಕರಾಗ್ಲಿ ಇಲ್ಲ ವೆಂಡರ್ಗಳಾಗ್ಲಿ, ದಯವಿಟ್ಟು ಚಾಲಕರಿಗೆ ಯಾರು ಮರ್ಯಾದೆ ಕೊಡ್ತಾರೋ ಅಂತವ್ರ ಹತ್ರ ಕೆಲಸ ಮಾಡಿ. ನೀವು ಚಾಲಕರಿಗೆ ನೀವು ಮರ್ಯಾದೆ ಕೊಡಬೇಕು, ನಿಮ್ಗೆ ಅವ್ರು ಮರ್ಯಾದೆ ಕೊಡಬೇಕು. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗಿದ್ರ ಮತ್ತೆ ಒಂದ್ ಜಾಗದಲ್ಲಿ ಕರೆಕ್ಟಾಗಿ ಕೆಲಸ ಮಾಡಕ್ಕಾಗುತ್ತೆ. ನಮಸ್ಕಾರ. ಸಂಘಟನೆ ಬಗ್ಗೆ ಮಾತಾಡಿರೋದು ತುಂಬಾ ಸಾರಿ. ಮುಂದೆ ಆ ಥರ ಮಾತಾಡಿದ್ರೆ ಮುಗೀತು. ಇವ್ರು ಫೋನಲ್ಲಿ ಮಾತಾಡಿ